ಹುಣಸೂರಿನ ವಾರ್ಡ್ ನಂಬರ್ 23ರಲ್ಲಿ ನಿರ್ಮಾಣವಾದ ಅಂಗನವಾಡಿ ಕೇಂದ್ರ ಕುಡುಕರ ತಾಣ ಆಗಿದ್ದು, ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಿರ್ಮಿಸಲಾದ ಅಂಗನವಾಡಿ ಕೇಂದ್ರ ನಿರ್ಮಾಣ ಆಗಿ 8 ತಿಂಗಳಾದರೂ ಕೂಡ ಬಳಕೆಗೆ ಬಾರದೆ ನಿರುಪಯೋಗವಾಗಿದೆ. ನಮಸ್ಕಾರ, ನನ್ನ ಹೆಸರು ಅಮಾನುಲ್ಲಾ ಖಾನ್ ಅಂತ. ನಾನು ಇದೇ ವಾರ್ಡವನು. ಈ ಅಂಗನವಾಡಿ ಕಟ್ಟಿ 8 ತಿಂಗಳಾಯಿತು. 8 ತಿಂಗಳಿಂದ ಇಲ್ಲಿ ಅಧಿಕಾರಿಗಳು ಯಾರು ಬಂದು ಕ್ರಮ ತಗೋತಾ ಇಲ್ಲ. ಇಲ್ಲಿ ಬರೀ ಗಾಂಜಾ, ಬೀಡಿ, ಸಿಗರೆಟ್ಟು, ಎಣ್ಣೆ ಅದೇ ಹೊಡಿತಾರದು. ಮತ್ತು ಪೋಲಿ ಹುಡುಗರು ಬಂದು ಸಿಕ್ಕಾಪಟ್ಟೆ ಏರಿದಲ್ಲ ಹಾವಳಿ ಜಾಸ್ತಿ ಆಗಿದೆ. ಈ ಅಧಿಕಾರಿಗಳಿಗೆ ಸೂಕ್ತ ಕ್ರಮ ತಗೋಬೇಕು. ಇಲ್ಲ ಅಂದರೆ ಬರೀ ಗಾಂಜಾ ಹೊಡೆಯೋಕ್ಕೆ, ಬೀಡಿ ಸೇದೋರಿಗೆ, ಎಣ್ಣೆ ಹೊಡೆಯೋಕ್ಕೆ ಮಾತ್ರ ಕಟ್ಟಿರೋದು ಕಟ್ಟಡ, ಇಲ್ಲ ಅಂಗನವಾಡಿ ಕಟ್ಟೋರ. ಈ ಅಧಿಕಾರಿಗಳಿಗೆ ಪ್ರಶ್ನೆ. ಈ ನನ್ನ ಮಾತನ್ನು ಮುಗಿಸ್ತೀನಿ. ಆದಷ್ಟು ಬೇಗ ಕ್ರಮ ತಗೊಳ್ಳಿ. ಹುಣಸೂರು ಇದೇ ಊರು, ಇದೇ ಏರಿಯಾ. ಉದ್ಘಾಟನೆ ಭಾಗ್ಯ ಇಲ್ಲದ ಕಾರಣ ಅಂಗನವಾಡಿ ಕಟ್ಟಡ ಕುಡುಕರ ಪಾರ್ಟಿ ಮಾಡುವಂತಹ ಸ್ಥಳವಾಗಿದೆ. ಇನ್ನು ಅಂಗನವಾಡಿ ಕೇಂದ್ರದಲ್ಲಿ ಮದ್ಯದ ಪ್ಯಾಕೆಟ್ಗಳು ಕಂಡುಬಂದಿದೆ. ನಿರ್ಲಕ್ಷ್ಯಕ್ಕೆ ಒಳಗಾದ ಅಂಗನವಾಡಿ ಕೇಂದ್ರವನ್ನ ಸಮರ್ಪಕವಾಗಿ ಬಳಕೆ ಮಾಡುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ನನ್ನ ಹೆಸರು ಶೇಖ್ ವಿಲಾಯತು, ಈ ಬಡಾವಣೆಯ ಅಧ್ಯಕ್ಷ. ಇಲ್ಲಿ ಇದು ಕಟ್ಟಿ ಅಂಗನವಾಡಿ ಹೆಚ್ಚು ಕಡಿಮೆ 8 ತಿಂಗಳಾಗಿದೆ. ಇಲ್ಲಿ ಧೂಮಪಾನ, ಮದ್ಯಪಾನ, ಗಾಂಜಾ ಪ್ರತಿಯೊಂದು ಅನಿತಕ ಚಟುವಟಿಕೆ ನಡೀತಾ ಇದೆ ಇಲ್ಲಿ. ಇದನ್ನು ಅಂಗನವಾಡಿ ಕಟ್ಟಿದಾರೋ ಇಲ್ಲ ಬಾರು ಬೇರೆ ಏನಾದ್ರು ಗಾಂಜಾ ಹೊಡಿಯೋಕ್ಕೆ ಕಟ್ಟಡ ಕಟ್ಟಿದಾರೋ ಗೊತ್ತಿಲ್ಲ. ಇದು ನಾಳೆ ಏನಾರು ಹೆಚ್ಚು ಕಡಿಮೆ ಆದರೆ ಇದು ಜವಾಬ್ದಾರಿನ ಈ ಅಧಿಕಾರಿಗಳು ತೊಗೋಬೇಕಾಯ್ತದೆ. ನಮ್ಮ ಅಂಗನವಾಡಿನ ಇದು ಓಪನ್ ಮಾಡ್ಬೇಕಂತ ಕೇಳ್ಕೊತೀವಿ ಅಷ್ಟೇ ನಾವು. ನಾನು ಇಲ್ಲಿ ಅದೇ ಕೌನ್ಸಿಲರ್ ಹರೀಶ್ ಇದಾರಲ್ಲ, ಅವ್ರಿಗೂ ಹೇಳಿದ್ದೀವಿ. ಅಧಿಕಾರಿಗಳಿಗೆ ಯಾರು ಕೇಳಿದ್ದೀರ ನೀವು? ಅಧಿಕಾರಿಗಳಿಗೆ ನಮ್ಮ ಹರೀಶ್ ಅವರೇ ಇಲ್ಲಿಂದ ಫೋನ್ ಮಾಡಿದರು. ಯಾವಾಗ ಮಾಡ್ತೀರಾ, ಏನು ಮಾಡವ, ಇನ್ನೂ ಐತೆ ಟೈಮು, ಹಾಗೆ ಹೀಗೆ ಅಂತ ಹೇಳ್ತೀವಿ. ಒಳಗೆ ಉತ್ತರಗಳೇ ಕೊಡೋದವರು. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.